ಸಪತ್ತಿ ಇಲ್ಲಿಯ ಮಹಾಮಂತ್ರಿ ನಾನೇ ದುಷ್ಟ ಬುದ್ಧಿ. ಈ ಜನಗಳಿದ್ದಾರಲ್ಲ ಇವರೆಲ್ಲ ಮಂಗ್ ಬುದ್ಧಿ. ಯಾಕೆ ಇವ್ರು ಬೆಳ್ಳಗಿರೋದೆಲ್ಲ ಹಾಲೇ ಅಂತ ಭಾವಿಸಿದವರು. ಬಹಳ ಒಳ್ಳೆಯವರು ಇವರೆಲ್ಲ. ಸ್ವಾಮಿ, ಹಾಲು ಮಾತ್ರ ಬೆಳ್ಳಗಿರ್ತದ? ಸುಣ್ಣದ ನೀರು ಬೆಳ್ಳಗಿರ್ತದೆ. ಬಣ್ಣ, ಹಾಲಿನ ಬಣ್ಣವೇ ಬೇರೆ, ಹಾಲಿನ ಗುಣವೇ ಬೇರೆ, ಸುಣ್ಣದ ಗುಣವೇ ಬೇರೆ. ಇದು ಯಾಕೆ ಹೇಳಿದೆ? ಪದವಿ ಎತ್ತರಕ್ಕಿತ್ತಲ್ಲ. ಈ ಕುಂತಳದ ಪದವಿ ಮಹಾಮಂತ್ರಿ ಅಂತ ದುಷ್ಟ ಬುದ್ಧಿಗಳ ಸ್ವಾಧೀನ ಇವತ್ತು. ಯಾಕೆ? ಯಾಕೆ ಹುಟ್ಟುವಾಗ ಅಧಿಕಾರಿಗಳಾಗಿದ್ದಾರೆ, ಪದವೀಧರರಾಗಿದ್ದಾರೆ ಅಲ್ವಾ? ಆಮೇಲೆ ಅಲ್ವಾ ಮನ್ನತ್ತಾನ ಅಪ್ಪನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮರಿಮಗನಿಗೆ. ಅಪರಾಧದ್ದು ಏನು ಇನ್ನೊಬ್ಬರಿಗೆ ಆಗುದಿಲ್ವಾ? ಯಾಕಾಗೋದಿಲ್ಲ? ಆಗಬೇಕು, ಆಗತಕ್ಕದ್ದು ತೋರಿಸಿಕೊಟ್ಟವ ನಾನು. ಸಾಹಸದಿಂದ ಪದವಿಯನ್ನು ದೊರಕಿಸಿಕೊಂಡದ್ದು ಅಲ್ಲ, ಇನ್ನೊಬ್ಬರ ತಲೆ ಮೆಟ್ಟಿ ಅವರ ತಲೆ ಕುಟ್ಟಿ ಅಧಿಕಾರ ಪಡೆದದ್ದಲ್ಲ. ಬುದ್ಧಿ 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 ಚಾಣಾಕ್ಷತನದಿಂದ ಈ ಪದವಿ ಪಡೆದಿದ್ದೇನೆ. ಇದು ನಿರಂತರವಾಗಿ ನಿರಾತಂಕವಾಗಿ ಮಂತ್ರಿಗಳ ಮನೆತನಕ್ಕೆ ಸೇರಬೇಕು. ಇವತ್ತು ನನಗೆ, ನಾಳೆ ನನ್ನ ಕಾಲ ಮೇಲೆ ನನಗೊಬ್ಬ ಮಗ ಇದ್ದಾನೆ, ಮದನ. ನನ್ನ ಗುಣಗಾನ ಮಾಡೋಬೇಡ, ಸಣ್ಣಿಗ ಅಪ್ಪವ ಅದಕ್ಕೆ ಸುಬ್ರಾಯ. ಈ ಅಪ್ಪನ 100 ಬೇಡ, ಒಂದು 60 ಭಾಗ ಆದ್ರೂ ಬುದ್ಧಿ ಬರ್ಬೇಕು ಬೇಡವಾ? 60 ಇಲ್ವಾ? ಇಲ್ಲಪ್ಪ, ಒಂದು 40. ಈ ದೊಡ್ಡ ಮಂದಿ ಕೆಲವರು ಹೇಳ್ತಾರಲ್ಲ, ಮಂತ್ರಿಗಳ ಮಕ್ಕಳೆಲ್ಲ ಅಷ್ಟೇ ಅಂತ. ಹೌದಾ ಅನ್ನಿಸುವುದು ನನಗೆ ಸತ್ಯ ಅಂತ ಅನಿಸ್ತದೆ. ಮಂತ್ರಿಗಳು ಮಾಡಿಟ್ಟಿದೆ ಕಾರ್ಯವೈಖರಿ ನಮ್ಮ ಬುದ್ಧಿ ಚಾಣಾಕ್ಷತನ. ಅಪ್ಪ
ಬಂದು ರಕ್ತಗತವಾಗಿ ಬರಬೇಕ ಬೇಡ? ಹೌದಪ್ಪ. ಇಲ್ಲ. ಆದ್ರೆ ಈ ಪದವಿ ನಾಳೆ ಅಳಿಯನಿಗೆ ಮಗನಿಗೆ ಎಣಿಸ್ಕೊಂಡ್ರೆ ಈ ಹೊಳಗೆರಗಿದ ಮರ ಉಂಟಲ್ಲ, ಸುಬುದ್ಧಿ, ಇಳಿ ವಯಸ್ಸಿನವರಿಗೂ ಮಕ್ಕಳಾಗ್ಲಿಲ್ಲ. ಮಕ್ಕಳಾಗದಿದ್ದ ಮೇಲೆ ನನಗೆ ಅಂತ ಭಾವಿಸಿಕೊಂಡ್ರೆ ಆ ಮುದುಕನಿಗೆ 60 ಮೇಲೆ ಮಕ್ಕಳ. 60 ಮೇಲೆ? ಹೌದು ಸ್ವಾಮಿ, 60 ಮೇಲೆ ಹುಟ್ಟಿದ್ದು ಅದು ಹೆಣ್ಣು. ಹೆಣ್ಣಿಗೆ ಮದುವೆ ಮಾಡಿ ಈ ಅಧಿಕಾರ ತನ್ನಳಿಯಕ್ಕೆ ಬರ್ಬಿಟ್ಟ. ಏನ್ ಮಾಡುದು ಈಗ? ಹಾಗೆ ಆಯ್ತು ಅಂತ ಆದ್ರೆ ನನ್ನ ಆಶಾ ಗೋಪುರ ನುಚ್ಚು ನೂರಾಗ್ತದಲ್ಲ ಅಲ್ವಾ? ಅದಾಗಬಾರ್ದು ಅಂತ ಬಹಳ ಯೋಚಿಸಿ ಅಕ್ಕೊಂದು ದಾರಿ ಕಂಡದ್ದೇನೋ. ಅಡಿಗರಗಲು 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 ಕೊಡಿಸೂತ ದಕ್ಷಿಣೆ ಕೊಡಿಸೂತ ದಕ್ಷಿಣೆ ಅಡಿಗರಗಲು 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 ಸುಖ ಪಡುವುದೇನು ತಲಿ ನಡವರು ಗರಜೆ ಸುಖ ಪಡುವುದೇನು ತಲಿ ನಡವರು ಗರಜೆ ಕೊಡಿಸುತ್ತ ದಕ್ಷಿಣೆ ಅಡಿಗರಗಲು ಸುಖ ಪಡುವುದೆಂದನು ತಲೆ ನಡೆವರು ಹರಸಿ ಸುಖ ಪಡುವುದು ಎನ್ನುತ್ತಲೇ ನಡೆವರು 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 ಹರಸಿ
ಜನಗಳನ್ನು ಒಪ್ಪಿಸಬೇಕಲ್ಲ. ಮಂತ್ರಿಗಳೇ ದುಷ್ಟ ಬದಿಯವರಿಗೆ ಅವ್ರ ಮಂತ್ರಿ ಕೈದು ಮೀಸಲಾಗಿರ್ಲಿ ಅಂತ ಒಪ್ಪಿಸಬೇಕು ಅಂತಾದ್ರೆ ಇವತ್ತಿನ ಜನಗಳು ಧರ್ಮಕ್ಕೆ ಒಪ್ತಾರ ಸ್ವಾಮಿ? ಒಪ್ಪದಿಲ್ಲ. ಕೊಡ್ಬೇಕು ಅವರಿಗೆ. ಆ ವ್ಯವಹಾರ ಗುಟ್ಟಲ್ಲಿ. ಹೌದು. ಅಲ್ಲ, ಗುಟ್ಟಾಗಿ ನಾವು ಅದು ಕೊಟ್ರೆ ನಾವಿಲ್ಲಿ ಯಾರು ದುಡ್ದದ್ದು ಏನಾಗ್ತದೆ? ಅವರಿಗೂ ಅದ್ರ ನಮ್ಗತಿ ಏನು? ನಿಮ್ ಗತಿ ಏನು? ಯಾರಿಗೂ ಏನೂ ಕೊಡಬಾರ್ದು. ಹಾಗೆ ಕೊಡದೆ ಒಪ್ಪು ಒಂದು ಜಾತಿ ಇದ್ದಾರೆ, ಬ್ರಾಹ್ಮಣರು. ವಿಪ್ರವಾಕ್ಯೋ ಜನಾರ್ದನ. ಬ್ರಾಹ್ಮಣರು ಹೇಳಿದ್ರು, ಮತ್ತುಳಿದವ್ರು ಮಾತಾಡೋದಿಲ್ಲ. ಬ್ರಾಹ್ಮಣರೊಂದು ದೇವರು. ಹಾಗಿದ್ರೆ ಬ್ರಾಹ್ಮಣರು ಒಪ್ಪಿಸ್ಬೇಕಲ್ಲ. ಏನ್ ಮಾಡುವುದು? ಪೊಡವಿಯಲ್ಲಿರುವ ಎಲ್ಲಾ ಭಟ್ರ ಮನೆಗೆ ಬರ್ತಾರೆ, ಬರ್ಬೇಕು. ಮತ್ತೊಂದು ಕೇಳ್ತೀರಾ? ಏನು? ಊಟ ಅಂದ್ರೆ ಸಾಯಿ. ಆ ಕೇರಿಯ ಬ್ರಾಹ್ಮಣ ಮನೆಯಲ್ಲಿ ಆ ದಿವಸ ಕಿತ್ತೊಟ್ಟೋದಿಲ್ಲ. ಅಗ್ರಿಲ್ಲ ಆ ಮನೆಯಲ್ಲಿ. ಒಬ್ಬರಿಗೆ ಹೇಳಿ ಸಾಕು. ಆವತ್ತ ಭಟ್ರ ಮನೆ ಬೀಗವೇ ಬಂದ ಬಿಡ್ತಾರ. ಮನಿ ಎಲ್ಲ ಯಾಕೆ ಬರ್ತಾರೆ? ಬರೀ ಊಟಕ್ಕಲ್ಲ. ಊಟಕ್ಕಲ್ಲ, ಊಟದ ಜೊತೆಯಲ್ಲಿ ಒಂದು ಮತ್ತೊಂದು ಸಿಗ್ತದೆ, ದಕ್ಷಿಣೆ. ಬ್ರಾಹ್ಮಣ ಬಹುಜನ ಪ್ರಿಯ. ಇನ್ನು ಒಂದು ಮಾತುಂಟು, ಎಂತದ? ಬ್ರಾಹ್ಮಣೋ ಬಹುಜನ ಪ್ರಿಯ ಅಂತ. ನಾನು ಅದಲ್ಲ ಅಂತ ಹೇಳಿದ್ನ. ಬ್ರಾಹ್ಮಣ ಬಹುಜನ ಪ್ರಿಯ, ಭೋಜನ ಪ್ರಿಯ. ಇದು ಹೌದು ಹೌದು ಹೌದು. ಯಾಕೆ ಹೇಳಿದೆ? ಊಟ ಮಾಡುವ ವಿಧಾನ ಏನು ಅಂತ ಭಟ್ರ ಹತ್ರ ಕೇಳಿ. ಯಾವುದೇ ಇರಲಿ ಎಷ್ಟೊತ್ತಿಗೆ ಎಷ್ಟೆಷ್ಟು ತಕೊಳ್ಬೇಕು. ಇನ್ನುಳಿದವರಲ್ಲ, ಒಂದು ಬಗೆಯ ಪಲ್ಯ ಬಡಿಸುವುದರೊಳಗೆ ಮತ್ತೊಂದು ಬರುವಾಗ ಇಲ್ಲಿ ಭಟ್ಟನಿಗೆ ಅನ್ಕೊಂಡು ನಾನು ಇಲ್ಲಿ ಪಲ್ಯ ಬಳಸಿದ್ನೇ ಇಲ್ವಾ, ಬರೆದೊಳಗೆ ಮುಗಿಸಿ ಬಿಡ್ತಾರೆ. ಅದರೊಳಗೆ ಹೊಟ್ಟೆ ತುಂಬ್ಕಡ. ಭಟ್ಟ ಬಗ್ಗೆ ಆಗಲ್ಲ ಸ್ವಾಮಿ. ಮುಂದೇನು ಮತ್ತೇನು ಇನ್ನೇನು ಆ ನಿರೀಕ್ಷೆಯಲ್ಲಿ ಊಟದ ಜಾಡತನ ಬ್ರಾಹ್ಮಣರಲ್ಲಿ. ಬರೀ ಊಟ ಹಾಕಿದ್ರೆ ಸಾಲು, ಅದು ಕೊಡ್ಬೇಕು ಅವ್ರಿಗೆ. ಮುಷ್ಟಿ ಕಟ್ಟಿ ಕೊಡ್ಬೇಕು ಭಟ್ರಿಗೆ. ಏನ್ ಕೊಡುದು? ಪೆಟ್ಟು ಕೊಡುದ? ಮುಷ್ಟಿ ಭಟ್ರಿಗೆ ಹೊಡೆಯುದು ಬೇಡ. ಆ ಭಟ್ರಿಗೆ ಹೊಡಿತೇನೆ ಸಾಕು, ದೋಷ ಪಾಪ ಬರ್ತದೆ ಅಲ್ವಾ? ಹಾಗಲ್ಲ, ನನ್ನ ಅರ್ಥ ಬೇರೆ. ಬಾಚಿ 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 ದಕ್ಷಿಣೆ. ಆ ರೀತಿಯ ದಕ್ಷಿಣೆಯಿಂದ ಅವ್ರನ್ನ ತೃಪ್ತಿಪಡಿಸ. ಓ ಬಂದ್ರ, ಓಯ್ ನೀವು ಆಚೆಗೆ ಹೋಗಿ. ಅಲ್ಲೋ ಅಲ್ಲೋ ಅಲ್ಲಿ 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 ಊಟದ ವ್ಯವಸ್ಥೆ ಉಂಟು, ಅಲ್ಲೋ. ಓ ನೀವು ಎಷ್ಟೊತ್ತಿಗೆ ಬಂದದ್ದು? ಆಯ್ತಾ? ಹಾಗೆ ನೀವು ಅಲ್ಲಿ ಓಲಿ ಆಗ್ತಿದೆ. ಬೇರೆ ಕಟ್ಟಿ ಉಂಟು. ಓ ಹೋ ಹೋ ಹೋ, ಬನ್ನಿ 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 ಬನ್ನಿ, ಬರ್ಬೇಕು ಬರ್ಬೇಕಲ್ಲ, ಬರ್ಬೇಕು. ಈಗ ಬಂದ್ರ ಹೋಗಿ, ಓಯ್ ಬನ್ನಿ. ನಾನು ಹೋಗಿ ಅಂತ ಹೇಳಿದೆ ಅಲ್ಲಿಗೆ, ಆಚೆಗೆ ಹೋಗಿ. ಊಟ ಆಯ್ತಾ? ಊಟ ಆಗದೆ ಇರುವವರೇ ನಾವು. ಊಟ ಮಾಡಿಯೇ ಬಂದ್ರ. ಬಟ್ಟೆ ಇಷ್ಟು ಯಾತ್ರಕ್ಕಿದ್ದ, ನಾವು ಎಷ್ಟು ತಕೊಂಡ ದೇವರಿಗೆ ಗೊತ್ತು. ನೀವು ಒಬ್ಬರೇ ಉಂಡ ಸಾಕಾಗುದು, 4 ಜನರು ಅದು ಬೇಕಂತದ್ದು ಇವನಿಗೆ. ಎತ್ತರದಲ್ಲಿದ್ದವರು ತುಂಬಾ ಊಟ ಮಾಡ್ತಾರ, ಅದು ಅವ್ರಿಗೆ ಗೊತ್ತು, ನಮ್ಗೇನು ಗೊತ್ತುಂಟು ಅಲ್ವಾ? ಹೌದೌದು. ನಾನು ನಿಮ್ಮ ಬಗ್ಗೆ ಹೇಳಿದಲ್ಲಪ್ಪ. ಇಲ್ಲಪ್ಪ, ನೀವು ನಮ್ಮ ಬಗ್ಗೆ ಅಂತ. ನಿಮ್ಮ ಬಗ್ಗೆ ನಾನು ಹೇಳಿಲ್ಲ. ಸ್ವಾಮಿ, ಹೇಗಿತ್ತು ಊಟ? ಅಯ್ಯೋ ಊಟ ಎಂತ ನಾಯ್ಕ್ ಊಟ. ಎಂತದಿದೆ ಊಟ? ಎಂತ ಲಾಯಕ್ ಊಟ. ಆಗ ನನ್ಗೇನೋ ನಾಯ್ಕ್ ಊಟ ಅಂತ ಕೇಳಿದಾಗ ಹಾಗಲ್ಲ ಹೇಳಲಿಕ್ಕೆ ಉಂಟ. ಒಳ್ಳೆ ಊಟ, ಊಟ ಚೆನ್ನಾಗಿದೆ, ಅದ್ಭುತವಾದ. ಅದರಲ್ಲಿ ಯಾವ್ದು ಹಾಗೆ? ಅಯ್ಯೋ ಆ ತೊಗ, ಆ ಸಾರು, ಆ ಉಪ್ಪಿನಕಾಯಿ. ಉಪ್ಪಿನಕಾಯಿ ನೋಡಿದಾಗ ಹರಿತದೆ. ಅಲ್ಲ, ನನ್ನ ಹೆಸರು ದೊಡ್ಡದು, ಪದ್ಮನಾಭ. ಪದ್ಮನಾಭ ಭಟ್ಟ ಅಲ್ಲ, ಮನೆ ತಗೊಳ್ಳೋದನ್ನ
ಕೊಟ್ಟದ್ದು ವಿಷಯ ಏನಾಯ್ತು? ಯಾವ್ದೋ ವರ್ಷದ ಕೊಳಕು ಹುಳಾದ ಉಪ್ಪಿನಕಾಯಿ ಹಾಕಿದ್ರ ನಾನು ಹಾಗೆ ಹೇಳಿದ್ದೆ. ಹೊಸ ಉಪ್ಪಿನಕಾಯಿ ಯಾವ ಮಿಡಿ? ಅಪ್ಪೆ ಮಿಡಿ. ಅದು ಮಾಡ್ತಿದ್ದು ಬ್ರಾಹ್ಮಣರಿಗೆ ಅದು ಅಪ್ಪೆ ಮಿಡಿ. ಮೊನ್ನೆ ಪ್ರಚಾರಕ್ಕೆ ಬಂತಲ್ಲ, ಹೌದು ಅಪ್ಪೆ ಮಿಡಿ. ಹೌದು ಅದು ಮಾಡಿಸಿದ್ದು. ಅದನ್ನೇ ಹಾಕಿದ್ದಾರೆ. ಅದು ಹಾಕಿದ್ರ? ಹೌದು. ಅದ್ರಲ್ಲಿ ಹುಳ ಆಗಿತ್ತ? ಯಾರು ಹೇಳಿದ್ದು? ನೀವು ಹೇಳಿ. ಉಪ್ಪಿನಕಾಯಿ ನೋಡಿದಾಗ ಬಾಯಲ್ಲಿ ನೀರು ಹರಿಯುತ್ತದೆ ಅಂತ ಹೇಳಿದ್ದು. ಆಚಾರವ ಉಪ್ಪಿನಕಾಯಿ ಕಂಡಾಗ ಬಾಯಲ್ಲಿ ನೀರು ಬಂದು. ಹೌದು. ಮತ್ತೆ ಆ ಸಾರು ಎಂತ ಅದ್ಭುತವಾದ ಸಾರು. ಭಟ್ರ ಸಾರು ಹಾಕುವಾಗ ಬೇಡ ಸಾಕು ಸಾಕು ಅಂತ ಹೇಳಿದೆ. ಆಮೇಲೆ ಊಟ ಮಾಡಿದ ಮೇಲೆ ಸಾರು ನೋಡ್ತೇನೆ, ಎಂತ ಪರಿಮಳ ಸಾರು. ಇಲ್ಲಿ ನೋಡಿ. ಕೈ ಬಿಡಿಸಿ, ಆಚೆ ಕೈ ಬಿಡಿಸಿ. ಸರಿ ಉಂಟಾ? ಹೌದು. ನೀವು ಉಣ್ಣುದಿದ್ರಲ್ಲ ಇದ್ರಲ್ಲಿ ನಂಗೆ ತೋರಿಸಿದ್ರಲ್ಲ, ಇದನ್ನ ಯಾವ್ದಕ್ಕೆ? ಊಟಕ್ಕಲ್ಲ. ಊಟಕ್ಕೆಲ್ಲ ಊಟಕ್ಕೆ ಉಪಯೋಗಿಸಿದ್ದಲ್ಲ. ಸಾಕು ಸಾಕು ಹೇಳುವಾಗ ಒಂದು ಹನಿ ಬಿತ್ತು. ತೊಳ್ಕೊಳ್ಳೇ ಇಲ್ವಾ? ತೊಳೆದ್ರೂ ಹೋಗ್ಲಿಲ್ಲ ಪರಿಮಳ. ಅಷ್ಟು ಅದ್ಭುತವಾದ ಊಟ ಅಂದ್ರೆ ಊಟ. ಆ ಹುಳಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಉಂಟಾ? ಆಮೇಲೆ ಆ ಪಾಯಸಕ್ಕೆ ಒಂದು ಹುಡುಗಿಯರ ಬೀಜ ಹಾಕಿದ್ದಾರೆ. ಸ್ವಲ್ಪವ ಪಾಯಸಕ್ಕೆ ಹುಡುಗಿಯರ ಬೀಜ ಗೊತ್ತಾಯ್ತಾ ನಿಮ್ಗೆ? ಯಾರಿಗಾದ್ರು ಅವರೆಲ್ಲ ತಪ್ಪು ತಿಳಿತಾರೆ. ಏನು? ಹುಡುಗಿಯರ ಬೀಜವ ಅಲ್ಲಪ್ಪ, ಹುಡುಗೇರು ಬೀಜ. ಒಂದೊಂದು ಅಕ್ಷರ ನಮ್ಗೆ ಹಾಕಿದ್ರೆ ಬೇರೆ ಆಗಿ ಬಿಡ್ತದ. ಗೇರು ಬೀಜ ಹುಡುಗಿಯರ ಬೀಜ ಅಲ್ಲ. ಅಲ್ಲ, ಪಾಯಸದಲ್ಲಿ ಎಂತ ಅದು ಹುಳ ಬಿಳಿ ಬಿಳಿದು. ಅಯ್ಯೋ ಬಟ್ ಶಾವಿಗೆ ಪಾಯಸ ತಿನ್ಲಿಲ್ವ ನೀವು? ಅಲ್ಲ, ತಿಂದಿದ್ದೇನೆ. ಶಾವಿಗೆ ತುಂಬಾ ಸಣ್ಣದಿರ್ತದೆ. ನಿಮ್ಮ ಊಟದಲ್ಲಿ ತುಂಬಾ ಉದ್ದುದ್ದದ ಶಾವಿಗೆ ನೀವಿದ್ದೀರಲ್ಲ ಹಾಗೆ. ಮತ್ತೆ ಅಯ್ಯೋ, ಮತ್ತೆ ಆ ಜುಲಾಬು, ಎಂತ ಜುಲಾಬು ಶುರು ಆಯ್ತಾ? ಯಾವುದು ನೀವು ಹೇಳಿದ್ದು? ಅಲ್ಲಪ್ಪ, ಇಂತಿಂತ ಜುಲಾಬಿ. ಆಮೇಲೆ ಆ ಲಾಡು, ಲಡ್ಡು, ಎಂತೆಂತ ಲಡ್ಡು, ಬಗೆ ಬಗೆಯ ಲಡ್ಡು, ಅದ್ಭುತವಾದಂತ ಊಟ. ಹಿಂದೆ ನಾವು ಮಾಡಿದ್ದಿಲ್ಲ, ಮುಂದೆ ಇಂತ ಊಟ ಮಾಡ್ತೇನೆ ಎನ್ನುವ ಭೂತ ಭವಿಷ್ಯತ್. ಹೌದೌದು, ಅಂತ ಊಟ. ಹಾಗೆ ಊಟದ ವ್ಯವಸ್ಥೆ. ಅಯ್ಯೋ, ಊಟದ ವ್ಯವಸ್ಥೆ ಬಗ್ಗೆ ಮಾತಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ಯಾರದು? ಅಲ್ಲ, ಊಟದ ವ್ಯವಸ್ಥೆ. ಹುಡುಗ ಹಾಗೆ. ಅಯ್ಯೋ, ಹುಡುಗ ಅದ್ಭುತ. ಹುಡುಗನಿಗೆ ಒಂದು ಒಳ್ಳೆ ಭವಿಷ್ಯ ಉಂಟು ಅವನಿಗೆ. ಹೌದಾ? ಭವಿಷ್ಯತ್ತಿನಲ್ಲಿ ಒಳ್ಳೆ ಒಂದು ತಯಾರಾಗುವ. ಅವನು ಪರಿಚಯ ಆಗ್ಲಿಲ್ವಾ? ಅಲ್ಲ, ನಾನು ಎಲ್ಲೋ ನೋಡಿದ್ದೇನೆ ಅಂತ. ಅವ ಬೇರೆ ಯಾರು ಅಲ್ಲ ಸ್ವಾಮಿ, ನಿಮ್ಮ ಮುಖ ನೋಡಿದಾಗೆ ಆಯ್ತು. ಮಹಾಮಂತ್ರಿ ದುಷ್ಟಬುದ್ಧಿಗಳ ಕುಮಾರ ಮಗನರಾಯರು. ನಾನು ಅದೇ ನೋಡಿದ್ದು. ಅವ ಓಡಾಡುವ ಓಡಾಟ, ಮಾತಾಡುವ ಮಾತು, ಆ ಚಲನೆ ವಲನೆ ಎಲ್ಲ ನಿಮ್ಮ ಹಾಗೆ ಇತ್ತು. ನಾನು ಅಂದುಕೊಂಡೆ ನಿಮ್ಮ ಮಗ ಅಂತ. ಹೌದು, ಬಳ್ಳಿಯಂತೆ. ಹೌದೌದು ಹೌದು. ಆಮೇಲೆ ಊಟ ಒಳ್ಳೆದಾಗಿ ವ್ಯವಸ್ಥೆ. ದಕ್ಷಿಣೆ ಮಾತಾಡ್ಲಿಕ್ಕಿಲ್ಲ ಇಲ್ವಾ? ದಕ್ಷಿಣೆ ಕೊಡ್ಲಿಕ್ಕಿನ್ನು ಬಾಕಿ ಉಂಟಾ? ಕೊಡುವಷ್ಟೆಲ್ಲರಿಗೂ ಕೊಟ್ಟಾಗಿದೆ. ಬಾಚಿ ಬಾಚಿ ದೋಚಿ ಬೆನ್ನಿಗೆ ಬಡತನ ಬರುವಷ್ಟು ಅಂದ್ರೆ ಹೊರಲಾರದಷ್ಟು. ಅಯ್ಯೋ, ನಾವು ಕೇಳಲಿಕ್ಕಿಲ್ಲ. ಮಂತ್ರಿಗಳ ವ್ಯವಸ್ಥೆ ಹಾಗೆ. ನಿಮ್ಗೆ ಅಭ್ಯಾಸ ಉಂಟಾ? ನನಗೆ ಊಟ ಮಾಡಿದ್ಮೇಲೆ ಒಂಚೂರು ಹಾಕುವ ಅಭ್ಯಾಸ ಉಂಟು. ಹೌದಾ? ತಡೀರಿ, ಅವ್ರು ಮಾತಾಡ್ತಾರೆ. ಬನ್ನಿ. ನಿಮ್ಮ ಹತ್ರ ಉಂಟಾ? ಇದ್ರವ್ರಿಗೆ ಕೊಡಿ. ಈಗ ಬಿಟ್ಟಿದ್ದಾರೆ, ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಸವಿಯುತ್ತಿರಲು
ಜೋದಿರ್ಪ ಇಂದು ಮಾಲೆಲ್ಲರ ಓಡಿಗಾಡಿ ಜೋದಿರ್ಪ ಬಾಲನೋರೇ ಸ್ವಾಮಿ ನಮ್ಮಲ್ಲೇ ಒಂದು ಮಾತು ನೋಡು ಅವ್ರನ್ನ ಸ್ವರ್ಗದವ್ರು ಕಂಡಾಗಿತ್ತು. ಹೌದಪ್ಪ. ಅಂದ್ರ ಬಾಯಿ ಬಿಟ್ಟು ಹಾಗೆ ತೆರೆದ ಕಣ್ಣಿಗೆ ತೆರೆದ ಹಾಕಿ ನಿಮ್ ಪರಿಸ್ಥಿತಿ ಹಾಗಾಯ್ತು. ಎಲೆಡಿಕೆ ಹಾಕಿ ಎತ್ತು ನಿಮ್ಗೆ ಕೊಟ್ಟದ್ದು. ಹೌದು. ಎಲೆಗೆ ಸುಣ್ಣ ಹಾಕುತ್ತಿರುವ ನೀವು ನಿಮ್ಮ ಮನ ದೃಷ್ಟಿ ಎಲ್ಲೇ ಹೋಗಿ ಸುಣ್ಣದ ಎಲೆ ಕೆಳಕ್ ಬಿತ್ತು. ಗೊತ್ತಾಗ್ಲಿಲ್ವ ನಿಮ್ಗೆ? ಹೌದು. ಏನ್ ನೀವು ಭೂಮಿ ಮೇಲೆ ಇದ್ದೀರಾ? ಭೂಮಿ ನಿಮ್ಮ ಮೇಲೆ ಉಂಟಾ? ಅಲ್ಲ, ನನಗೆ ಎಲ್ಲಿದ್ದೇನೆ ಏನು ಅಂತೇನ್ ನಡೆದೋಯ್ತು? ಎಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಊಟ ಮಾಡಿ ನಾನು ಉಳ್ಳೆ ಹಾಕುವಾಗ ಆ ಕಡೆಯಲ್ಲಿ ನೋಡ್ತಾ ಇದ್ದೇನೆ, ಅರಮನೆ ಅಂಗಳದಲ್ಲಿ ಅನೇಕ ಮಕ್ಕಳೆಲ್ಲ ಆಟ ಆಡುತ್ತಾ ಇದ್ದಾರೆ. ಆ ಮಕ್ಕಳ ಸಮೂಹದಲ್ಲಿ ಒಬ್ಬ ಬಾಲಕ ಆ ಕಡೆಯಲ್ಲಿ ಕಾಣಿಸ್ತಾ ಇದ್ದಾನೆ. ಆ ಬಾಲಕನನ್ನು ಕಂಡಾಗ ನನಗೆ ಆಶ್ಚರ್ಯವಾಯಿತು. ಹೇಗಾಯ್ತು? ಬಾಲರ ನಡುವೆ ಸುಧಾಕರ ನಂದದಿ, ಅಂದ್ರೆ ಆಕಾಶ ಮಂಡಲದಲ್ಲಿ ಸೂರ್ಯನನ್ನೇ ಕಂಡ ಹಾಗೆ ಅಂತ ತೇಜಸ್ಸನ್ನು ಆ ಬಾಲಕನಲ್ಲಿ ಕಾಣುತ್ತಾ ಇದ್ದೇನೆ. ಆ ಬಾಲಕ ಯಾರು ಅಂತ, ಆ ಹುಡುಗ ಯಾರು? ಅಲ್ಲಿದ್ದಾನೆ. ಯಾರು? ಅಲ್ಲಿದ್ದಾನೆ. ಅಲ್ಲಿದ್ದಾನೆ. ಅಂದ್ರೆ ಅದೆಂತ ಪ್ರಾಣಿಯ ಮತ್ತಂತ ಮನುಷ್ಯರೊಳಗೆ ಸೇರಿಸುವುದ? ಕಾಣೋದಕ್ಕೆ ಹಾಗೆ ಕಾಣ್ತದೆ ಬಿಟ್ಟರೆ ಮನುಷ್ಯರಲ್ಲ ಇವರು, ಅಂದ್ರೆ ಪ್ರಾಣಿಗಳು. ಸ್ವಾಮಿ, ಸಗಣಿ ರಾಶಿಯಲ್ಲಿ ಬೆಳಿಗ್ಗೆ 1000 ಹುಳ ಹುಟ್ಟುತ್ತದೆ, ಮಧ್ಯಾಹ್ನ ಮೇಲೆ ಎಲ್ಲ ಲಯಾಗಿ ಹೋಗುತ್ತದೆ. ಹಾಗೆ ಇಳೆಯ ಪಾರಕ್ಕೆ ಪುಟ್ಟಿಯ ಅಲ್ಪ ನೀವು ಎಷ್ಟು ಮಕ್ಕಳಿಲ್ಲ ಇಲ್ಲಿ? ದಂಡ ಪಿಂಡಗಳು. ಕೆಲವು ಅಪ್ಪ ಅಮ್ಮನಿಗೆ ಬಾರದು ನಿದ್ದೆ ಬಾರದೆ ಹುಟ್ಟಿದವು. ಅವುಗಳೆಲ್ಲ ಪರಿಚಯ ನಮ್ಮಂತವ್ರಿಗೆ ಇರ್ತದ. ದೊಡ್ಡ ಮನುಷ್ಯರಿಗೆ ಮಾಡ್ಕೊಳ್ಲಿಕ್ಕೆ ಸಾಧ್ಯವ. ಹಾಗೆಯೇ ಇಳೆಯ ಪಾರಕ್ಕೆ ಹುಟ್ಟಿದ ಅಲ್ಪ ನಿವ ಮಂತ್ರಿಗಳೇ, ತರೆಯ ಬಾರಕ್ಕೆ ಪುಟ್ಟಿ ಹನೀತ. ಹೌದು ಸ್ವಾಮಿ, ಎಷ್ಟು ಹುಟ್ಟುವುದಿಲ್ಲ ಎನ್ನುವ ಧರ್ಮದ ಅನ್ನ ಸಿಗ್ತದಲ್ಲ ಅರಮನೆಯಲ್ಲಿ ಉಂಡು ಬೆಳೆದ ಪುಂಡಾಟಿಕೆ ಮಕ್ಕಳು ಎಲ್ಲಿ ನಮ್ಮಲ್ಲಿ ಎಷ್ಟಿಲ್ಲ. ಮಂತ್ರಿಗಳ ವ್ಯವಸ್ಥೆಯಲ್ಲಿ ಅದಕ್ಕೇನು ಬರಗಾಲ ಇಲ್ಲ. ಹಾಗಂತ ಒಬ್ಬರ ಮುಖವನ್ನು ನೋಡಿದಾಗ ಇವ ಹೀಗೆ ಆಗುತ್ತಾನೆ ಎನ್ನುವುದನ್ನು ಹೇಳುವಂತ ಶಕ್ತಿ ನನಗುಂಟು. ಹೀಗೆ ಆಗ್ತಾನೆ? ಹೌದು. ಮುಖ ನೋಡಿದಾಗ ಹೀಗೆ ಆಗಬಹುದು ಎನ್ನುವುದನ್ನು ಜಾತಕ ನೋಡುವುದು ಬೇಡ, ಜಾತಕ ನೋಡಬೇಕು ಅಂತ. ಹಸ್ತ ನೋಡುವುದು ಬೇಡ, ಲಕ್ಷಣವನ್ನು ನೋಡಿದಾಗ ಮುಖ ಕಂಡಾಗ. ಭಟ್ರೆ, ಯಾವ ಲಕ್ಷಣ ಕಂಡ್ರೆ ಇವನಲ್ಲಿ? ರಾಜ ಲಕ್ಷಣ. ರಾಜ ಲಕ್ಷಣ. ಯುತ ನೀತ. ಹೌದಾ? ಮುಂದೆ ಇವನನ್ನು ನೋಡಿದಾಗ ಮುಂದೆ ಒಂದು ನಾಡಿಗೆ ಅಧಿಕಾರಿ ಆಗುತ್ತಾನೆ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಸಮ ತಕ್ಕೊಂಡ್ರ ಕೆಲವರಿದ್ದಾರೆ, ಸಮ ತಕ್ಕೊಂಡದಕ್ಕೆ ಹಾಕಿದವ್ರ ಮನಸ್ಸಿಗೆ ಒಂದು ಸಮಾಧಾನ ಆಗ್ಬೇಕಲ್ಲ. ಹೌದು. ಮನಸ್ಸಿಗೆ ಕಂಡದನ್ನ ಹೇಳುವ ಸ್ವಭಾವ. ನಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಹೇಳ್ತೀರಾ ನೀವು? ಸಮಾಧಾನಕ್ಕೆ ಹೇಳುವುದಾದ್ರೆ ನಿಮ್ಮ ಬಗ್ಗೆ ಹೇಳ್ಬೇಕು, ಅವನ ಬಗ್ಗೆ ಹೇಳಲಿಕ್ಕೆ ಉಂಟಾ? ಅಲ್ಲ, ಹೇಳುವುದಕ್ಕೆ ವಿಷಯ ಸಿಕ್ಕದೈತೆ ಅಥವಾ ನಮ್ಮ ಬಗ್ಗೆ ಹೇಳಲಿಕ್ಕೆ ಗೊತ್ತಿಲ್ಲದೈತೆ. ಇನ್ನೊಬ್ಬರ ಬಗ್ಗೆ ಆದ್ರೂ ಹೇಳ್ಬೋದಲ್ಲ. ಒಟ್ರಾಸಿ ಮಾತಾಡ್ಲಿಕ್ಕೆ ಆಗುತ್ತದ? ಕೆಲವರು ಹಾಡುದು ಅದನ್ನೇ ಅಲ್ವಾ? ಹೌದು. ಹಾಗಿದ್ರೆ ಇವ ರಾಜನಾಗ್ತಾನೆ. ಹೌದು. ಆ ಲಕ್ಷಣ ಉಂಟು. ಹೌದು. ಎಲ್ಲರೂ ರಾಜ ಆಗ್ತಾನಮ್ಮ.
ಮಹಾರಾಜ ಆಗುತ್ತಾನೆ ಎಲ್ಲಿಗೆ ಆಗುತ್ತಾನೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಎಲ್ಲಿಗೆ ಆಗುತ್ತಾನೆ ಅಂತ ನಿಮ್ಮ ಸಮಸ್ಯೆ ಅಲ್ಲ. ಮತ್ತೆ ಮುಂದೊಂದು ದಿವಸ ಈ ಕುಂತಳಕ್ಕೆ ಮಹಾರಾಜನಾಗುತ್ತಾನೆ. ಮಂತ್ರಿಗಳೇ ನೀರು ಬೇಕಾ? ಕುಂತಳಕ್ಕೆ ಅಧಿಕಾರಿಯಾಗುತ್ತಾನೆ. ಗಂಭೀರ ನಿರ್ಮಲ ಜಲದೊಳೆ ಸೇವಂತೆ ಗಂಭೀರ ನಿರ್ಮಲ ಜಲದೊಳೆ ಸೇವಂತೆ ಮನದೊಳ ಕಠೋರ ಭಾವವ ಮನದೊಳ ಬಹಿರಂಗದಿ ವಿನಯವುಳ್ಳದನಾಯ ಅಧಿಕಾರಿ ಆಗ್ತಾನೆ. ಬರೇ ಅಧಿಕಾರಿ ಆಗುವುದಲ್ಲ, ಈ ಕುಂತಳದ ಮುಖ್ಯಮಂತ್ರಿಯ ಮಗಳನ್ನು ಮದುವೆಯಾಗುವುದರ ಜೊತೆಯಲ್ಲಿ ರಾಜ ಸುತೆಯನ್ನ ಮದುವೆಯಾಗಿ ಇಲ್ಲಿಯ ಮಹಾರಾಜ ಆಗ್ತಾನೆ. ಹೌದು, ಸಂತೋಷದ ವಿಷಯ ಅಲ್ವಾ ನಿಮಗಿದು? ತುಂಬಾ ಸಂತೋಷ, ತುಂಬಾ ಸಂತೋಷ. ನಾನು ಇನ್ ಮುಂದೆ ಆದ್ಮೇಲೆ ಒಂದು ಕಣ್ಣಿಡ್ಬೇಕು, ಜೊತೆಯಲ್ಲಿ ಅವನನ್ನು ಪೋಷಿಸಿ ಪಾಲಿಸಬೇಕು. ಪಾಲಿಸಿದ್ರೆ ನಮಗೆ ಮುಂದೆ ಒಳ್ಳೇದಾಗುತ್ತೆ. ನಾ ಬರ್ಲ ಇನ್ನು ಅಯ್ಯೋ, ನನ್ನ ಹೃದಯದಲ್ಲಿ ಉರಿಯನ್ನ ಹಚ್ಚಿಚ್ಚಿ ಹೊಟ್ಟು ಹೋಗೇ ಬಿಟ್ಟಲ್ಲ. ರಾಜ ಲಕ್ಷಣ ಭರಿತ ಹುಡುಗ ಮಹಾರಾಜೆಯ ಸುತೆಯ ಗಂಡನಾಗುತ್ತಾನೆ. ಅಲ್ಲ ಕುಂತ ಪಡ ಹಾಗೇನಾದ್ರೂ ಆಯ್ತು ಅಂತಾದ್ರೆ ಸಂತೆ ಮುಗಿದು ಹೋಯ್ತೆ. ನನ್ನ ಭಾಗ್ಯ, ನನ್ನ ಆಸೆ, ನನ್ನ ಸಂಪತ್ತು, ನನ್ನ ಆಶಾ ಗೋಪುರ ನುಚ್ಚು ನೂರಾಗಿ ಹೋಯ್ತೆ. ಆಗ ಕೂಡುದು ಅಂತಾದ್ರೆ ಇವನನ್ನ
ಆಮೇಲೆ ಒಂದು ಕಣ್ಣಿಡು, ಕರ್ಕೊಂಡು ಮುಂದೆ ಸಾಕು, ವಿದ್ಯೆ ಬುದ್ಧಿ ಕೊಡು, ನಿನಗೆ ಶುಭ. ಹೌದು ಕರ್ಮ. ನಾನು ಹಾಗೆ ಮಾಡಿದ್ರೆ ಏನಾಗ್ತದೆ? ಕೆಟ್ಟ ಪಾಪದ ಕಾರ್ಯ. ನನ್ನ ಆಚ ಗೊಬ್ಬರ ನಚ್ಚು ನೂರು ಸಾಧ್ಯವೋ? ಹಾಗೆ ಮಾಡಿಬಿಟ್ಟು ಬಿಟ್ರೆ ಸಾಧ್ಯವೋ? ಆಗ ಕೂಡತ್ತು ಅಧಿಕಾರ ನನ್ನ ಮಗನಿಗೆ. ಸಾಧ್ಯ ಆದರೆ ಮಹಾರಾಜನ ಮಗಳು ನನ್ನ ಮಗನಿಗೆ, ನನ್ನ ಸೊಸೆ ಆಗಬೇಕು, ಮತ್ತೊಬ್ಬರಿಗಲ್ಲ. ತೀರ್ಮಾನಕ್ಕೆ ಬಂದ ನನಗೆ ಇವತ್ತು ಇವ ಏನು ಮಾಡಲಿ, ಏನು ಮಾಡಲಿ ಅಲ್ಲ. ನಮ್ಮಂಥ ಮಂತ್ರಿಗಳು ನಮ್ಮ ದಾರಿ ಹೇಳಿಕೊಟ್ಟದುಂಟು. ಯಾರು ಮಾಡಿದ್ದು, ಎಲ್ಲಿ ಮಾಡಿದ್ದು, ಎಷ್ಟೊತ್ತಿಗೆ ಹೊಡೆದು ಯಾರಿಗೂ ಗೊತ್ತಾಗಬಾರ್ದು. ಅಂತಹ ಕೆಲವು ಸೂಚನೆಗಳು ನಮ್ಗೆ ಸಿಕ್ಕಿದೆ. ಏ ಹುಡುಗರನ್ನ ಅಟ್ಟಿ ಎಲ್ಲಿಗೆ? ಕಾಡಿಗೆ ಅಟ್ಟಿ. ನನ್ನ ಕರ್ಕದಿಂದ ಅವನನ್ನ ಬಲಿ ಕೊಟ್ಟೆ. ಹೇಗೋ ದಿಕ್ಕು ದಸೆ ಅಪ್ಪ ಅಮ್ಮ ಯಾರು ಇಲ್ದಿದ್ದಲ್ವಾ? ಬಲಿ ಕೊಟ್ರೆ ಯಾರು ಕೇಳೋರು ಅಲ್ವಾ? ಅಲ್ಲ, ಗೊತ್ತಾಯ್ತು ಅಂತಾದ್ರೆ ಬಂದೆ ಪ್ರಶ್ನೆ ಮಾಡುವ ಮಗ ಯಾವನವ ನನ್ನ ಅಲ್ವಾ? ಯಾರಲ್ಲಿ ಕೊಟ್ಟಕರು? ಹೌದು. ಕರುಣೆ ಉಂಟ ನಿಮಗೆ? ಅನುಕಂಪ ಉಂಟ ನಿಮಗೆ? ಇಲ್ಲ. ಪ್ರೀತಿ ಉಂಟ ನಿಮಗೆ? ಇಲ್ಲ. ಹೃದಯ ಇಲ್ಲದ ಕರುಣಿಗಳು, ಕಟುಕ ವೃತ್ತಿ. ಹೌದು. ಯಾಕೆ ಮಾಡ್ತೀರಿ? ನೀವು ಹೇಳಿದ ಕಾರ್ಯ. ಹಣದ ಆಸೆ. ಆಸೆ ಉಂಟು ನಿಮಗೆ? ಆಸೆ ಉಂಟು. ಎಷ್ಟು ಬೇಕು? ನೀವು ಕೊಟ್ಟಷ್ಟು ನಾವು ತಗೊಳ್ತೇವೆ. ನಿನಗೇನಾದ್ರೂ ಲೆಕ್ಕಾಚಾರ ಉಂಟಾ? ನೀವು ಕೊಟ್ಟಷ್ಟು. ಇಬ್ಬರದು ಒಂದೇ ರಾಗ ಅಲ್ವಾ? ನಾವು ಹೇಳಿದ್ರೆ ನಾವು ಕೊಟ್ಟರೆ ಇಂತಿಷ್ಟು ಅಂತ ಹೇಳಿದ್ರೆ ಮಂತ್ರಿಗಳು ಮತ್ತೆ ಹೆಚ್ಚಿಗೆ ಕೊಡ್ತಾ ಇದ್ದೀರೇನೋ? ನಾವು ಕೇಳಿದ ಕಡಿಮೆ ಆಯ್ತು ಅಲ್ವಾ? ಆ ಭಾವ ನಿಮ್ಗೆ ಅಲ್ವಾ? ಎದುರೋಣ ನೀವು ಎಣಿಸಲಾರದ ಥವ್ಯ ಆ ಕಡೆ ವ್ಯವಸ್ಥೆ ಇದೆ. ಓಲಿ ನೋಡಿ, ಒಂದು ಬೆಳ್ಳಗಾಗಿ ತೆಳ್ಳಗಾಗಿ ಒಂದು ಉಂಟಲ್ಲ, 10 ಮಕ್ಕಳ ಮಧ್ಯ ಏನೋ ಹೇಳ್ತಾರ, ದಿನಮಣಿಯ ಯಾವ ಸುಟ್ಟು ಮಣಿ, ಆ ಮಣಿಯನ್ನ ಕೊಂಡು ಹೋಗಿ ಕಾಡಿಗೆ ಅದರ ಕಡಿದು ಕಡಿದರೆ ಸಾಲದು, ಕಡಿದಿದ್ದೇನೆ ರಕ್ತ ತಂದೊಪ್ಪಿಸಬೇಕು. ಅಪ್ಪಣೆ.